ನಿನ್ನೆ ನೈಟ್ 4 ಗಂಟೆಗೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರು ಪಟ್ಟಣದ ಸುಮಾರು 10 ಜನ ಸಾವಿಗೀಡಾಗಿದ್ದಾರೆ. 9 ಜನ ಸ್ಥಳದಲ್ಲಿ ಹಾಗೂ ಒಬ್ಬರು ಹುಬ್ಳಿ ಕಿಮ್ಸಲ್ಲಿ ಆಗಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದಾಗ ಇಮಿಡಿಯೇಟ್ಲಿ 3 ಲಕ್ಷ ರೂಪಾಯಿಯನ್ನು ಸಂಬಂಧಪಟ್ಟಂಥ ಮೃತರಾದಂಥ ಕುಟುಂಬಕ್ಕೆ 3 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಈಗಾಗಲೇ ಮಾನ್ಯ ಕಾರವಾರಿನ ಜಿಲ್ಲಾಧಿಕಾರಿಗಳು ಅದರ ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸಂಬಂಧಪಟ್ಟಂಥ ಕುಟುಂಬದವರಿಗೆ ಅವರ ಮಾಹಿತಿಯನ್ನು ನಮ್ಮ ಸವಣೂರಿನ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಮಾನ್ಯ AC ಅವರು ಇದ್ದಾರೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಇವತ್ತೇ ಅವರಿಗೆ 3 ಲಕ್ಷ ರೂಪಾಯಿ ಅವರಿಗೆ ಅಕೌಂಟಿಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಂತರ ಗಾಯಾಳುಗಳಿಗೆ ಅವರ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರ ಭರಿಸ್ತಿದೆ ಅಂತ. ಸುಮಾರು 4 ಗಂಟೆ ಗುಲ್ಲಾಪುರದಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಟೋಟಲ್ ಲಾರಿಯಲ್ಲಿ 29 ಜನ ಇದ್ದರು. ಸ್ಪಾಟಲ್ಲಿ 9 ಜನ ತೀರೋಗಿದ್ದರು. ನಮ್ಮ ಟೀಮ್ ಪೊಲೀಸರು ಮತ್ತು ಹಾಸ್ಪಿಟಲ್ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಸುಮಾರು 12 ಪೀಪಲ್ಗೆ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಜೀವವನ್ನು ಉಳಿಸಿದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಅವ್ರಿಗೆ ಸಣ್ಣ ಪುಟ್ಟ ಗಾಯ ಇತ್ತು, ಅದನ್ನು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಡಿಸ್ಚಾರ್ಜನ್ನು ಕೂಡ ಆಗಿದೆ. 8 ಜನ ನಾವು ಹುಬ್ಳಿಗೆ ರೆಫರ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ಆನ್ ದ ವೇ ಡೆತ್ ಆಯಿತು. ಅವರು ಹುಬ್ಳಿ ಹಾಸ್ಪಿಟಲಲ್ಲಿ ಇದ್ದಾರೆ. ಬಾಕಿ 7 ಪೀಪಲ್ ಹುಬ್ಳಿನಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಇಮಿಡಿಯೇಟ್ಲಿ ನಮಗೆ CM ಆಫೀಸ್ ಮತ್ತು ಮಿನಿಸ್ಟರಿಂದ ಫೋನ್ ಮಾಡಿ ಇವರಿಗೆಲ್ಲರಿಗೂ CM ರಿಲೀಫ್ ಫಂಡಿಂದ ಡೆತ್ ಆಗಿದ್ದವರಿಗೆ 3 ಲ್ಯಾಕ್ಸನ್ನು ಅನೌನ್ಸ್ ಮಾಡಿದ್ವಿ. ಎಲ್ಲ ಪೇಪರ್ ವರ್ಕನ್ನು ಮಾಡಿ ಅಂತ ತಿಳಿಸಿದ್ದಾರೆ. ನಮ್ಮ ಸೈಡಿಂದ ಎಲ್ಲ ಆಗಿದೆ. ಇವತ್ತೇ ಅವ್ರದ್ದು ಲೀಗಲ್ ಹೇರ್ಸ್ ಏನಿದ್ದಾರೆ ಅವ್ರಿಗೆ 3 ಲ್ಯಾಕ್ಸನ್ನು ಸಾಹೇಬರಿಂದ ಕೊಡಿಸುವ ನಮ್ಮ ಸೈಡಿಂದ ಆಗಿದೆ. ಸುಮಾರು 4 ಗಂಟೆಗೆ ಬೆಳಿಗ್ಗೆ ಅದು ಒಂದು ಅಶೋಕ್ ಲೇಲ್ಯಾಂಡ್ ಟ್ರಕ್ ಸಾವಣೂರಿನಿಂದ ಕುಮಟಾ ಸಂತೆಗೆ ಹೋಗ್ತಾ ಇತ್ತು. ಅದೇ ಕೋಲ್ಹಾಪುರ ಗ್ರಾಮದಲ್ಲಿ ಸುಮಾರು 4 ಗಂಟೆಗೆ ನಿಮ್ಗೆ ಗೊತ್ತಿರಬಹುದು, ಇವತ್ತು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಅಶೋಕ್ ಲೇಲ್ಯಾಂಡ್ ಟ್ರಕ್ ಸಾವಣೂರಿಂದ ಟುವರ್ಡ್ಸ್ ಕುಮಟಾ ಸಂತೆಗೆ ಹೋಗ್ತಾ ಇದ್ದರು. ಬೆಳಿಗ್ಗೆ ಸುಮಾರು 4 ಗಂಟೆಗೆ ಕೋಲ್ಹಾಪುರ ಗ್ರಾಮದಲ್ಲಿ ಯಲ್ಲಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದೇ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದು ಆಕ್ಸಿಡೆಂಟ್ ಕಾರಣ ತನಿಖೆಯಲ್ಲಿ ಮುಂದೆ ಗೊತ್ತಾಗಿದೆ. ಬಟ್ ಅದು ಸೆಲ್ಫ್ ಆಕ್ಸಿಡೆಂಟ್ ಅದು ಕಾರಣ 10 ಜನ ಈಗ ಮೃತಪಟ್ಟಿದ್ದರು ಮತ್ತು 18 ಜನ ಇಂಜರ್ಡ್ ಇದೆ. ಅದರಲ್ಲಿ 8 ಜನ ಆಗಲೇ ಕಿಮ್ಸ್ ಹಾಸ್ಪಿಟಲ್ ಹುಬ್ಳಿನಲ್ಲಿ ಶಿಫ್ಟ್ ಆಗಿದೆ. ಬಾಕಿ ಜನಕ್ಕೆ ಟ್ರೀಟ್ಮೆಂಟ್ ಇಲ್ಲಿ ಯಲ್ಲಪುರ ಹಾಸ್ಪಿಟಲ್ನಲ್ಲಿ ನಡೀತಾ ಇದೆ. ಈಗ ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಈಗ ಆಲ್ರೆಡಿ ಅದೇ ಬಗ್ಗೆ ಯಲ್ಲಪುರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ. ಅದು ಮುಂದೆ ತನಿಖೆಯಲ್ಲಿ ಅದು ಎಕ್ಸಾಕ್ಟ್ ಕಾರಣ ಏನಿದೆ ಗೊತ್ತಾಗುತ್ತೆ. ಸುಮಾರು 4:30-4:45 ತನಕ ಆಗಿತ್ತು ಅದು ಇನ್ಸಿಡೆಂಟ್. ಬಿಕಾಸ್ ನೀವು ಸ್ಪಾಟ್ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತುಂಬ ಇಂಟೀರಿಯರ್ ಪ್ಲೇಸು, ರಾತ್ರಿನಲ್ಲಿ ವೆಹಿಕಲ್ಲು ಬರುವಾಗ ಹೋಗುವಾಗನೆಲ್ಲ ಅದು ಗೊತ್ತಾಗಲ್ಲ. ಬಟ್ ಇದು ಸ್ವಲ್ಪ ಸೈಡ್ನಲ್ಲಿ ಅದು ಬಿದ್ದಿದ್ದರೆ ಅದು ಬಿದ್ದಿದ್ದರೆ ನಮಗೆ ಜನಕ್ಕೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಅದೇ ಟೈಮ್ನಲ್ಲಿ ನಮ್ಮ ಒಂದು ಪೊಲೀಸ್ ಅವರು ಮಂಗಳೂರು ಹೋಗುವಾಗ ಟೈಮ್ನಲ್ಲಿ ಅವ್ರಿಗೆ ಮಾಹಿತಿ ಪಬ್ಲಿಕ್ಕಿಂದ ಬಂತು. ಅದೇ ಟೈಮ್ನಲ್ಲಿ ತಕ್ಷಣ ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಕೂಡ ಮಾಹಿತಿ ಬಂತು. ಸುಮಾರು 5 ಗಂಟೆಗೆ ಅವರು ಸ್ಪಾಟ್ಗೆ ರೀಚ್ ಆಗಿದ್ರು. 4:30 ಬಹುಶಃ ಇನ್ಸಿಡೆಂಟ್ ಆಗಿರ್ಬೋದು. ಇಲ್ಲಿಂದ ಸ್ಪಾಟ್ ಇದು 18-20 ಕಿಲೋಮೀಟರ್ ದೂರದಲ್ಲಿದೆ. ವಿದಿನ್ ದ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ಟೈಮ್ ದೇ ಹ್ಯಾವ್ ರಿಚ್ಡ್. ಅದು ಇಮಿಡಿಯೇಟ್ಲಿ ಇಲ್ಲಿ ಯಲ್ಲಪುರದಿಂದ ಕೂಡ ಟ್ರೈನ್ ತಂದ್ಕೊಂಡು ಎರಡು ಟ್ರೈನ್ ಅರೇಂಜ್ಮೆಂಟ್ ಮಾಡಿ ಮತ್ತು ಸುಮಾರು ಜನಕ್ಕೆ ಕೂಡ ಸೇವ್ ಆಗಿದೆ. ಇವತ್ತೇನೊಂದು ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ನಲ್ಲಿ ಪೊಲೀಸರು ತುಂಬ ಕಷ್ಟಪಟ್ಟಿದ್ದಾರೆ. ಆ ಮಧ್ಯರಾತ್ರಿಯಲ್ಲಿ ಪೊಲೀಸರು ಅಕಸ್ಮಾತ್ ಇಷ್ಟು ಕೆಲಸ ಮಾಡದೆ ಹೋಗಿ ನಮ್ಮ ಡಾಕ್ಟರ್ಗಳು ಇಷ್ಟು ಕಷ್ಟಪಡದೆ ಹೋಗಿದ್ದಿದ್ದೆ. ಲೋಕಲ್ಲು ಯಲ್ಲಾಪುರ, ಬಿಳಾಪುರ, ಹೋದ ಜನ ಸಾರ್ವಜನಿಕರು ಸಹಭಾಗಿತ್ವ ಕೊಡದೆ ಹೋಗಿದ್ದಾರೆ ಮತ್ತು ಎಷ್ಟೋ ಜೀವಕ್ಕೆ ಹಾನಿ ಆಗ್ತಿದೆ.
ಪೊಲೀಸ್ ಇಲಾಖೆ ನಿಜಕ್ಕೂ ನಾನು ಅಭಿನಂದಿಸ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ತುರ್ತು ಫೋನ್ ಮಾಡಿಕೊಂಡೆ ಡಿ ಸಿ ಆಗಲಿ, ಎಸ್ ಪಿ ಆಗಲಿ, ಐ ಜಿ ಆಗಲಿ, ನಾವು ಮತ್ತು ಶಾಸಕರು ನಿರಂತರ ಸಂಪರ್ಕದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಇದ್ದೀವಿ. ಒಟ್ಟಾರೆ ಏನು ಸಾಧ್ಯವೋ ಎಲ್ಲ ಕೆಲಸವೂ ಎಲ್ಲ ಡಿಪಾರ್ಟ್ಮೆಂಟು ಮಾಡಿದೆ. ಜನ ಮತ್ತು ಪೊಲೀಸರು ಅಲರ್ಟ್ ಆಗದೆ ಹೋಗುತ್ತೆ ಮತ್ತು ಕನಿಷ್ಠ 7 ಜನ ಸಾಯಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ನಾವು ಪೊಲೀಸರನ್ನು ಶ್ಲಾಘಿಸಬೇಕು. ಫಾಗ್ ಇದ್ದಂಥ ಸಮಯ, ಏಜ್ ಕಾರಣ ಆಗಿದೆ ಅಂತೇಳಿ ಅವ್ರು ತನಿಖೆಯನ್ನು ಮಾಡ್ತಾಗಬೇಕು. ಆದರೆ ನಾವು ಪೊಲೀಸರ ಶಕ್ತಿಯನ್ನು ಡಿಮಾರಲೈಸ್ ಮಾಡಬೇಕು. ಆ ರೀತಿ ಅಷ್ಟು ಕಷ್ಟಪಟ್ಟು ಬೆಳಗ್ಗಿಂದ 7 ಗಂಟೆ ಒಳಗೆ ಎಲ್ಲ ಬಾಡಿಗಳನ್ನು ಶಿಫ್ಟ್ ಮಾಡಿದ್ದಾರೆ. 7 ಗಂಟೆ ಗಾಡಿನೂ ಕೂಡ ತೆಗೆದಿದ್ದಾರೆ. 7 ಗಂಟೆ ಒಳಗೆ ಬಾಡಿ ಅಷ್ಟು ತಂದಿಟ್ಟು ಎಲ್ಲ ಹುಬ್ಳಿ ಶಿಫ್ಟ್ ಮಾಡೋಣ, ಹುಬ್ಳಿ ಶಿಫ್ಟ್ ಮಾಡಿ ಡಾಕ್ಟ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿ 9 ಬಾಡಿ 20 ಮಿನಿಟ್ನೊಳಗೆ ಪೋಸ್ಟ್ಮಾರ್ಟಮ್ ಕೂಡ ಮಾಡಿ ಪೊಲೀಸ್ ಇಲಾಖೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಜಂಟಿಯಾಗಿ ಕೆಲಸ ಮಾಡಿ